ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರೆ, ವೇದಿಕೆಯಲ್ಲಿ ನಮ್ಮ ಎಲ್ಲ ಶಾಸಕರುಗಳಿದ್ದಾರೆ. ಹಿರಿಯರಂತ ಪ್ರಕಾಶ್ ಹುಕ್ಕೇರಿ ಅವರು, ಮಾಂತೇಶ್ ಅವರು, ಮಾಂತೇಶ್ ಕೌಜಲ್ಗಿ ಅವರು, PM ಅಶೋಕ್ರವರು, ಕಾಗೇರವರು, ನಮ್ಮ ಕಿತ್ತೂರು ಶಾಸಕರು ಪಾಟೀಲ್ ಅವರು, ನಮ್ಮ ಸೇಠ್ ಆಸಿಫ್ ಶೇಖ್ ಅವರು, ತಮ್ಮಣ್ಣವರು, ನಮ್ಮ 3 ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಆಸಿಫ್ ಪಾಟೀಲ್ ಮತ್ತು ವಿನಯ್ ಹಾಗೂ ನಮ್ಮ ಚಿಕ್ಕೋಡಿ ಅಧ್ಯಕ್ಷರು ಶಿಂದೆ ಅವರು, ಜೊತೆಗೆ ನಮ್ಮ ಧೀರಜ್, ನಮ್ಮ ವಿಲಾಸ ದೇಶಮುಖ್ ಮಗ, ಅವರು ಶಾಸಕರಿದ್ದಾರೆ. ಅವರು ಬಹಳ ದೊಡ್ಡ ಅಂತರದಲ್ಲಿ ಹೋದ ಎಲೆಕ್ಷನ್ ಗೆದ್ದವರು, 1 ಲಕ್ಷಕ್ಕೂ ಹೆಚ್ಚು ಲೀಡಲ್ಲಿ ಗೆದ್ದವರು. ಅವರು ಕೂಡ ಹಿಂದೆ ಎಲ್ಲ ಬಂದು ನಮ್ಗೆ ಎಲೆಕ್ಷನ್ ಸಹಾಯ ಮಾಡಿದ್ರು. ಅವರು ಕೂಡ ಬಂದಿದ್ದಾರೆ. ತಾವೆಲ್ಲ ಬಂದಿದ್ದೀರಿ. ನಾನು ಈ ಎಲೆಕ್ಷನ್ ಪ್ರಾರಂಭ ಆದ್ಮೇಲೆ ಎಲ್ಲೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಐ ಹ್ಯಾವ್ ನಾಟ್ ಡನ್ ಪ್ರೆಸ್ ಕಾನ್ಫರೆನ್ಸ್ ಎನಿವೇರ್, ಬಟ್ ಐ ಹ್ಯಾವ್ ಕಮ್ ಹಿಯರ್. ನಾನು ಇಲ್ಲಿಂದ ಬೆಳಗಾಂನಲ್ಲೇ ನನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು ಅಂತ ಹೇಳಿ ಬಹಳ ಆತ್ಮವಿಶ್ವಾಸದಿಂದ ಬಂದಿದ್ದೇನೆ. ನಮ್ಮ ಪ್ರಜಾಧ್ವನಿ ಇಲ್ಲಿಂದ ಪ್ರಾರಂಭ ಮಾಡಿ ಗಾಂಧಿ ಬಾವಿಯಿಂದ ನೀರು ತೆಗೆದು ತಮ್ಮೆಲ್ಲರ ಸಮ್ಮುಖದಲ್ಲಿ ಆ ಕೊಳೆಯನ್ನ ಇಲ್ಲಿಂದ ತೆಗಿಬೇಕು ಅಂತ ಹೇಳಿ ಇಲ್ಲಿ ನೀರನ್ನು ಚೆಲ್ಲಿ ರಸ್ತೆ ಪರಕೆ ಗುಡಿಸಿ ಯಾತ್ರೆ ಪ್ರಾರಂಭ ಮಾಡ್ದು. ಇಲ್ಲಿಂದ ಹೋಗಿ ಬೆಳಗಾಂ ಚಿಕ್ಕೋಡಿಗೆ ಹೋಗಿ ಚಿಕ್ಕೋಡಿಲಿ ಎಲ್ಲ ಮನೆ ಬೆಳಗಬೇಕು ಅಂತ ಹೇಳಿ ಗೃಹ ಜ್ಯೋತಿಯನ್ನ ಪ್ರಾರಂಭ ಮಾಡಿ ಅನೌನ್ಸ್ಮೆಂಟ್ ಮಾಡಿದ್ರು. ಹಾಗೆ 5 ಗ್ಯಾರಂಟಿಗಳನ್ನು ಕೂಡ ತಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಬೆಳಗಾಮಲ್ಲೂ ಒಳ್ಳೆ ಸೀಟ್ ಬಂತು. ರಾಜ್ಯದ ವಿವಿಧ ಮೂಲೆಯಲ್ಲಿ 136 ಸೀಟನ್ನು ನಾವು ಗೆದ್ದು ಸರ್ಕಾರ ರಚನೆ ಮಾಡಿದ್ದೇವೆ. ಈಗ ನಿನ್ನೆ ಬಹಳ ಸಂತೋಷ, ಮೈಸೂರಿನಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಬಂದಿದ್ರು. ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಅವರ ಪ್ರಣಾಳಿಕೆಯನ್ನ ಬಿಜೆಪಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಸರ್ಕಾರ ಇದ್ದಾಗ ಬಿಜೆಪಿ ಪ್ರಣಾಳಿಕೆಗೆ ಶಕ್ತಿ ಬರುವುದಿಲ್ಲ. ಏಕೆಂದ್ರೆ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಏನು ಅನುಷ್ಠಾನಕ್ಕೆ ತಂದ್ರು, ಜನರಿಗೆ ಏನು ಮುಟ್ಟಿಸಿದ್ರು, ಅದು ಬಹಳ ಮುಖ್ಯವಾದಂಥ ವಿಚಾರ. ನೀವೇ ಡಿಸ್ಟರ್ಬ್ ಮಾಡ್ತಾ ಇದ್ದೀರಲ್ರಿ, ನೀವೇ ಡಿಸ್ಟರ್ಬ್ ಮಾಡ್ತಾ ಇದ್ದೀರ. ವೈ ಆರ್ ಡಿಸ್ಟರ್ಬಿಂಗ್ ಯುವರ್ ಸೆಲ್ಫ್? ಚುನಾವಣಾ ಪ್ರಣಾಳಿಕೆಗೆ ಶಕ್ತಿ ಯಾವತ್ತೂ ಬರುವುದಿಲ್ಲ. ಏಕೆಂದ್ರೆ ಸರ್ಕಾರ ಇದ್ದಾಗ ಅವ್ರಿಗೆ ಜನರಿಗೆ ಏನು ಒತ್ತು ಕೊಡ್ಬೋದು ಅಂತ ಎಲ್ಲ ಕಾರ್ಯರೂಪ ಮಾಡಲಿಕ್ಕೆ ಅವಕಾಶ ಇತ್ತು. ಆ ಅವಕಾಶನ ಜನರ ಬದುಕಿನ ಬಗ್ಗೆ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡಿದ್ರೆ ಹೊರತು ಜನರ ಬದುಕಿನ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ. ನಾನು ಬಿಜೆಪಿ ದೇಶದ ಪ್ರಧಾನಮಂತ್ರಿ ಇರ್ಬೋದು, ಅವ್ರ ಪಕ್ಷದ ಅಧ್ಯಕ್ಷ ಇರ್ಬೋದು, ಅವ್ರ ಪಕ್ಷದ ಯಾವುದೇ ನಾಯಕರಿರ್ಬೋದು, ನಾನು ಕೇಳೋದು ಇಷ್ಟೇ, ನಿಮ್ಮ ಪ್ರಣಾಳಿಕೆ ಆಯಿತು, ಬಿಡುಗಡೆ ಮಾಡಿದ್ದೀರಿ. ನಾನು ಅದ್ರ ಬಗ್ಗೆ ಈಗ ಸದ್ಯಕ್ಕೆ ವ್ಯಾಖ್ಯಾನ ಮಾಡೋಕ್ಕೆ ಹೋಗುದಿಲ್ಲ, ಯಾಕೆಂದ್ರೆ ಅದು ಅನುಷ್ಠಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರಣಾಳಿಕೆ ಹೋದ ವರ್ಷ ನೀವು ಏನು ಹೇಳಿದ್ರಿ? ಕಪ್ಪು ಹಣ ತರ್ತೇನೆ, ಜನಕ್ಕೆ ಹಂಚ್ತೇನೆ ಅಂತ ಹೇಳಿದ್ರಿ. ಕಾಂಗ್ರೆಸ್ ಅವರೆಲ್ಲ ಕಪ್ಪು ಹಣನ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟುಬಿಟ್ಟಿದ್ದಾರೆ. ತಂದು ಎಲ್ಲರ ಅಕೌಂಟ್ಗೂ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಿ. ಹೋದ ಎಲೆಕ್ಷನ್ ನೀವು ಪ್ರಧಾನಮಂತ್ರಿ ಆದ್ರಿ, ನಿಮ್ಮ ಪಾರ್ಟಿ 300ಕ್ಕೂ ಹೆಚ್ಚು ಸೀಟ್ ಬಂತು. ಈ ದೇಶದಲ್ಲಿ ಒಂದು ಆಡಳಿತವನ್ನ ನೀವು ಮಾಡಿದ್ರಿ. ಈ ನಿಮ್ಗೆ ಅವಕಾಶ ಇದ್ದಾಗ ಎಷ್ಟು ಕಪ್ಪು ಹಣ ಬಂತು, ಯಾರ ಅಕೌಂಟ್ಗೆ ದುಡ್ಡು ಹಾಕಿದ್ರಿ ಕೂಡ
ನೀವು ಕಾಸು ಕೊಡದೆ ಹೋದ್ರು ನಿಮ್ಮ ಕೈಲಿ ಅಕೌಂಟ್ ಮಾಡಿಸಿ ಎಲ್ಲರಿಗೂ ನೀವು ಮಾಡಿದ್ರಿ. ನೀವು ಮಾಡಾದ್ಮೇಲೆ ಅವ್ರ ಅಕೌಂಟ್ಗೆ ಏನಾದ್ರು ದುಡ್ಡು ಹಾಕಿದ್ರಾ? ಇದು ಒಂದು ಮೊದಲನೇ ಪ್ರಶ್ನೆ ನಿಮಗೆ. ಫಸ್ಟ್ ಲೀಡರ್ಸ್ ಉತ್ತರ ಕೊಡಬೇಕು ಇದಕ್ಕೆ. BJP ದೇಶದ ಪ್ರಧಾನಿ ಉತ್ತರ ಕೊಡಬೇಕು, ಅವ್ರ ಪಕ್ಷದ ಅಧ್ಯಕ್ಷ ನಡ್ಡಾರು ಉತ್ತರ ಕೊಡಬೇಕು, ಎಲ್ಲರೂ ಉತ್ತರ ಕೊಡಬೇಕು ಇದಕ್ಕೆ. ನಂಬರ್ 1. ಎರಡನೇ ವಿಚಾರ, ಈಗ ರೈತರ ಆದಾಯನ ಅವರ ಬೆಲೆಗೆ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಯಾವ ರೈತನ ಆದಾಯ ಡಬಲ್ ಮಾಡಿದ್ರಿ? ಇಲ್ಲ ರೈತರನ್ನಾರು ನೀವು ಕೇಳಬೇಕು, ಇಲ್ಲ ಅವ್ರದಾರು ಯಾವ್ದಾದ್ರು ಒಂದು ಲೆಕ್ಕ ಇಟ್ಕೊಂಡು ನಾವು ಈ ರೀತಿ ರೈತರ ಆದಾಯನ ಡಬಲ್ ಮಾಡ್ದೋ, ರೈತರಿಗೆ ಬೆಳೆದಂತ ಬೆಲೆಗೆ ಒಳ್ಳೆ ಬೆಲೆ ಕೊಡಿಸ್ದೋ ಅಂತ ಹೇಳಿದ್ರೆ ಆಗ ನಮ್ಗೆ ಅರ್ಥ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.